ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ವಿಭಾಜಿತ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಅದೇ ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನಾವು ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅದರಿಂದ ನಾವು ಯಾವುದೇ ಮಾಡಿದ್ರೂ ಒಳ್ಳೆಯ ದೃಷ್ಟಿ ಇಟ್ಕೊಂಡು ಮಾಡಬೇಕೇ ಹೊರತು ಕೆಟ್ಟ ದೃಷ್ಟಿನಲ್ಲಿ ಮಾಡಿದ್ರೆ ಅದು ಕೆಟ್ಟದ್ದೇ ಆಗುತ್ತೆ, ಕೆಟ್ಟದ್ದೇ ಕಾಣುತ್ತೆ. ಅದರಿಂದ ಒಳ್ಳೆಯ ದೃಷ್ಟಿ ಇಟ್ಕೊಂಡು ಮಾಡಬೇಕು. ನೋಡಿ, ಧರ್ಮರಾಯನಿಗೆ ಎಷ್ಟೇ ಹುಡುಕಿದ್ರು ಕೆಟ್ಟವ್ರು ಕಾಣಲಿಲ್ಲ, ದುರ್ಯೋಧನಿಗೆ ಎಷ್ಟೇ ಹುಡುಕಿದ್ರು ಒಳ್ಳೆಯವ್ರು ಕಾಣಲಿಲ್ಲ. ಇದರಿಂದ ನಾವೇ ಅರ್ಥಕೋಬೋದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರಮುಖ ಪ್ರತಿಪಾದಕರು ಶ್ರೀ ರಾಮಾನುಜಾಚಾರ್ಯರು. ವಿದ್ವಾಂಸ ನನ್ನ ದಾರ್ಶನಿಕರಾದ ಅವರು ಸಮಾಜ ಕಡೆಯ ವ್ಯಕ್ತಿಗೂ ಮನುಷ್ಯನ ಪರಮ ಗುರಿಯಾದ ಮೋಕ್ಷವನ್ನು ದೊರಕಿಸುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾದ ಮಹಾನ್ ಸಂತ. ಅವರ ಜೀವನ ಸಾಧನೆಗಳು ಪರಿಚಯಾತ್ಮಕ ಬರಹ. ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ದಕ್ಷಿಣದ ಶ್ರೀ ವೈಷ್ಣವ ಪಂಥಕ್ಕೆ ವಿಶಿಷ್ಟ ಇತಿಹಾಸವಿದೆ. ಸುಮಾರು 9ನೇ ಶತಮಾನಕ್ಕಾಗಲಿ ವಿಷ್ಣು ಪಥವು ದ್ರಾವಿಡ ನಾಡಿನಲ್ಲಿ ಬೇರೂರಿ ಹರಡಿತ್ತು. ಆಳ್ವಾರರುಗಳ ಭಕ್ತಿಪೂರ್ಣವಾದ ಆ ಭಾಷಣಗಳನ್ನು ದಿವ್ಯ ಪ್ರಬಂಧಗಳೆಂಬ ಹೆಸರಿನಿಂದ ಸಂಗ್ರಹಿಸಿ ಅವುಗಳನ್ನು ಆಧರಿಸಿ ಶ್ರೀ ವೈಷ್ಣವ ಸಿದ್ಧಾಂತವನ್ನು ರೂಪಿಸಿದವರು ನಾಥಮುನಿಗಳು. ಅನಂತರ ಈ ಸಿದ್ಧಾಂತಕ್ಕೆ ವೇದಗಮಗಳ ಪ್ರಾಮಾಣ್ಯ ಒದಗಿಸಿದವರು ಯಮುನಾಚಾರ್ಯರು. ಮುಂದೆ ಇದಕ್ಕೆ ಪರಿಪೂರ್ಣವಾದ ಶಾಸ್ತ್ರ ತರ್ಕಗಳ ಚೌಕಟ್ಟಿನೊಂದಿಗೆ ಬೆಳೆಸಿದವರು ಶ್ರೀ ರಾಮಾನುಜಾಚಾರ್ಯರು. ಹೀಗೆ ಆಳ್ವರ ಭಕ್ತಿವಾಹಿನಿ ಮತ್ತು ಆಗಮಗಳ ಆಧ್ಯಾತ್ಮಿಕ ವಾಹಿನಿಗಳೆರಡೂ ಸಮನ್ವಯಗೊಂಡು ಕೂಡಿ ಹರಿಯಲಾರಂಭಿಸಿದ್ದು ರಾಮಾನುಜಾಚಾರ್ಯರಿಂದ ಎನ್ನಬಹುದು. ಕ್ರಿಸ್ತಾಬ್ದ 1017ರಲ್ಲಿ ತಮಿಳುನಾಡಿನ ಶ್ರೀ ಪೆರಂಬೂರಿನಲ್ಲಿ ಜನಿಸಿದ ರಾಮಾನುಜಾಚಾರ್ಯರು ಪೂರ್ವನಾಮ ಲಕ್ಷ್ಮಣ ಸೂರಿ ಅಥವಾ ಇಳೆಯ ಪೆರುಮಾಳ್. ಚಿಕ್ಕಂದಿನಲ್ಲೇ ತಂದೆಯನ್ನು ಕಳೆದುಕೊಂಡ ಲಕ್ಷ್ಮಣ ತನ್ನ ಸೋದರ ಮಾವಂದಿರಾದ ತಿರುಮಲೈ ನಂಬಿಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕಾಂಚೀಪುರದಲ್ಲಿದ್ದ ಯಾದವ ಪ್ರಕಾಶದಲ್ಲಿ ವಿಶಿಷ್ಟ ವೃತ್ತಿ ಮುಂದುವರಿಸುತ್ತಾರೆ. ಆದರೆ ಬಾಲ್ಯದಿಂದಲೂ ವಿಶಿಷ್ಟ ಪಂಕ್ತಿಯಲ್ಲಿ ಮಿಂದೆದ್ದ ಬಾಲಕನಿಗೆ ಯಾದವ ಪ್ರಕಾಶದ ಅದ್ವೈತ ಪಾಠ ರಚಿಸುವುದರಲ್ಲಿ ಕೊನೆಗೂ ವೈಮನಸ್ಯಕ್ಕೆ ಕಾರಣವಾಗುತ್ತದೆ. ಹೀಗಿರುವಾಗ ಶ್ರೀರಂಗದಲ್ಲಿದ್ದ ಯಮುನಾಚಾರ್ಯರು ರಾಮಾನುಜನೇ ತಮ್ಮ ಉತ್ತರಾಧಿಕಾರಿ ಎಂದು ನಿರ್ಧರಿಸಿ ರಾಮಾನುಜನಿಗೆ ಕರೆ ಕಳಿಸುತ್ತಾರೆ. ಆದರೆ ಇವರು ಶ್ರೀರಂಗಕ್ಕೆ ತಲುಪುವ ಹೊತ್ತಿಗಾಗಲೇ ಯಮುನಾಚಾರ್ಯರು ಗತಿಸಿದ್ದು ರಾಮಾನುಜಾಚಾರ್ಯ ನಿರಾಶೆಯಿಂದ ಕಂಚಿಗೆ ಹಿಂದಿರುಗುತ್ತಾರೆ. ಕೆಲಕಾಲ ಗುರುವಿಲ್ಲದೆ ಪರಿತಪಿಸುವ ರಾಮಾನುಜಾಚಾರ್ಯರು ಕೊನೆಗೆ ಕಂಚಿ ವರದರಾಜರ ಅನಂತರಂಗ ಭಕ್ತರು ಯಮುನಾಚಾರ್ಯರ ಶಿಷ್ಯರೂ ಆದ ಕಾಂಚೀಪೂರ್ಣದಲ್ಲಿ ಮತ್ತು ಯಮುನಾಚಾರ್ಯರ ಮತ್ತೊಬ್ಬ ಶಿಷ್ಯರಾದ ಮಹಾಪೂರ್ಣದಲ್ಲಿ ಶಿಷ್ಯತ್ವ ವಹಿಸಿ ಯಮುನಾಚಾರ್ಯರ ವಿಶಿಷ್ಟ ದೈತ್ಯವನ್ನು ಮನದಟ್ಟು ಮಾಡಿಕೊಳ್ಳುತ್ತಾರೆ. ಕೆಲಕಾಲ ನಂತರ ಸನ್ಯಾಸವನ್ನು ಸ್ವೀಕರಿಸಿ ಯತಿರಾಜರೆಂಬ ಹೆಸರಿನಿಂದ ಪ್ರಸಿದ್ಧರಾಗುತ್ತಾರೆ. ಮುಂದೆ ಯಮುನರು ಹಲವು ಶಿಷ್ಯರಲ್ಲಿ ವೈಷ್ಣವ ತತ್ವದ ಕೆಲ ವಂಶಗಳನ್ನು ಅರಿತು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತಕ್ಕೆ ವೇದೋಪನಿಷತ್ತುಗಳು ಶಾಸ್ತ್ರ ಸಮನ್ವಯವನ್ನು ಕಲ್ಪಿಸುವ ಮಹಾಪ್ರಯತ್ನಕ್ಕೆ ಕೈ ಇಡುತ್ತಾರೆ. ಭಗವದ್ಗೀತಾ ಭಾಷ್ಯ, ವೇದಾಂತ ಸಾರವೇ ಮೊದಲಾದ ಗ್ರಂಥಗಳನ್ನು ರಚಿಸುತ್ತಾರೆ. ಅವರ ಬ್ರಹ್ಮಸೂತ್ರ ಭಾಷ್ಯವು ಶ್ರೀ ಭಾಷ್ಯವೆಂಬ ಪ್ರಸಿದ್ಧವಾಗಿ ಅವರಿಗೆ ಭಾಷ್ಯಾಕಾರ ಸ್ಥಾನವನ್ನು ತಂದುಕೊಟ್ಟಿದೆ. ಗದ್ಯತ್ರಯವೆಂದು ಪ್ರಸಿದ್ಧವಾದ ರಂಗನಾಥ ಗದ್ಯ, ವೈಕುಂಠಗಳು ಮತ್ತು ಶರಣಾಗತಿ ಗದ್ಯಗಳು ರಾಮಾನುಜ ಸಿದ್ಧಾಂತದ ಸಾರರೂಪವಾಗಿ ಅನುಭವಪೂರ್ಣವಾಗಿ ತಮ್ಮ ಮನೋಹರ ಶೈಲಿಯಿಂದ ವೃದ್ಧವಾಗಿದೆ. ಮುಂದೆ 60 ವರ್ಷಗಳ ಕಾಲ ಶ್ರೀರಂಗದಲ್ಲಿ ನೆಲೆಸಿದ್ದು ಆಚಾರ್ಯರು ಕ್ರಿಸ್ತಾಬ್ದ 1074ರಲ್ಲಿ ಶೈವ ಪಕ್ಷಪಾತಿಯಾದ ತ್ರಿವಿಂಕಟಚೋಳನ ಕಾಟದಿಂದಾಗಿ ತಾತ್ಕಾಲಿಕವಾಗಿ ಶ್ರೀರಂಗವನ್ನು ತೊರೆದು ಕನ್ನಡ ನಾಡಿಗೆ ವಲಸೆ ಬಂದಿರೆಂದು ಜೈನಮತೀಯನಾದ ಹೊಯ್ಸಳ ಬಿಟ್ಟಿದೇವನಿಗೆ ವೈಷ್ಣವ ದೀಕ್ಷೆ ನೀಡಿ ವೈಷ್ಣವನಾಗಿಸಿದನೆಂದು ಬೇಲೂರಿನ ಚನ್ನಕೇಶವ ದೇವಾಲಯದ ನಿರ್ಮಾಣಕ್ಕೆ ಸ್ಫೂರ್ತಿದಾಯರೆಂದು ಐತಿಹ್ಯವಿದೆ. ಆದರೆ ಐತಿಹಾಸಿಕ ಪುರಾವೆಗಳು ಸಾಕಷ್ಟಿಲ್ಲ. ಮೇಲುಕೋಟೆಯಲ್ಲಿ 12 ವರ್ಷಗಳ ಕಾಲ ನೆಲೆಸಿ ಅಲ್ಲಿ ಮಣ್ಣಿನಲ್ಲಿ ಹುದುಗಿ ಹೋಗಿದ್ದ ಮೂಲಮೂರ್ತಿಯಾದ ತಿರುನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರೆಂದು, ತದನಂತರ ಶ್ರೀರಂಗಕ್ಕೆ ಮರಳಿ ಅಲ್ಲಿ ಇಹಲೋಕ ತಿಳಿಸಿದರೆಂದು ತಿಳಿದುಬರುತ್ತದೆ. ಮೋಕ್ಷದ ಕಲ್ಪನೆಯಲ್ಲಿ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳು ತಮ್ಮದೇ ಆದ ರೀತಿಯಲ್ಲಿ ವಿವರಿಸುತ್ತವೆ. ಹಾಗೆಯೇ ಅದಕ್ಕೂ ಪ್ರಾಯವಾದ ಕರ್ಮ, ಜ್ಞಾನ, ಭಕ್ತಿ ಮಾರ್ಗಗಳು ಈ 3 ದರ್ಶನಗಳಲ್ಲಿ ಬೇರೆ ಬೇರೆ ಮಹತ್ವಗಳಿವೆ.
ಆದರೆ ವಿಶಿಷ್ಟಾದ್ವೈತದಲ್ಲಿ ಜೀವನಿಗೆ ಮೋಕ್ಷವನ್ನು ಮೀರಿದ ಒಂದು ಉದ್ದೇಶ ಉಂಟು, ಅದು ಭಗವತ್ಪ್ರಾಪ್ತಿ. ಇದಕ್ಕೆ ಕರ್ಮ, ಜ್ಞಾನ, ಭಕ್ತಿಗಳನ್ನು ಮೀರಿದ ಸುಲಭವಾದ ಜಾತಿ, ಮತ, ಲಿಂಗ, ಕುಲಶೀಲರಾದ ಹಂಗಿಲ್ಲದೆ ಯಾರೂ ಅನುಸರಿಸಬಹುದಾದ ಉಪಾಯವೂ ಉಂಟು. ಅದುವೇ ಪ್ರವೃತ್ತಿ ಮಾರ್ಗ, ಸಂಪೂರ್ಣ ಶರಣಾಗತಿಯ ಮಾರ್ಗ. ತನ್ನದಾವುದೂ ಇಲ್ಲ ಎನ್ನುವ ಪರಮಾತ್ಮನದು ಎಂದು ನಂಬಿ ಬದುಕುವುದು. ಇದಕ್ಕಾಗಿ 3 ಉಪಾಯಗಳು: ಮೂಲಮಂತ್ರ, ದ್ವಯ ಮತ್ತು ಚರಮ ಶ್ಲೋಕ. ಓಂ ನಮೋ ನಾರಾಯಣಾಯ ಎನ್ನುವುದು ಮೂಲಮಂತ್ರ. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ. ನಾರಾಯಣನ ಚರಣಗಳಿಗೆ ಶರಣೋ ಆಗುತ್ತೇವೆ ಎಂಬುದು ಧ್ಯೇಯ. ಸರ್ವಧರ್ಮನ್ ಪರಿತ್ಯಜ್ಯ ಮಾವೇಕಂ ಶರಣಂ ವ್ರಜಂ. ಸರ್ವಧರ್ಮಗಳನ್ನು ತ್ಯಜಿಸಿ ನನ್ನೊಬ್ಬನನ್ನೇ ಶರಣು ಹೋಗು, ನಿನ್ನಲ್ಲೇ ಪಾಪಗಳಿಂದಲೂ ನಾನು ಮೋಕ್ಷವನ್ನು ತೋರಿಸುತ್ತೇನೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡುವ ಭರವಸೆ. ಇದು ಚರಮಶ್ಲೋಕ. ಇದನ್ನು ಗಟ್ಟಿಯಾಗಿ ನಂಬಿ ಬದುಕುವುದು ಪ್ರಪನ್ನನ ಹೊಣೆ. ಜೀವನ ಕಾರುಣ್ಯ. ಮೇಲಿನ ರಹಸ್ಯ ತ್ರಯವನ್ನು ರಾಮಾನುಜರಿಗೆ ಉಪದೇಶಿಸಿದವರು ಗೋಷ್ಠಿ ಪೂರ್ಣರೆಂದು ಹೆಸರಾದ ತಿರುಕ್ಕೋಟಿಯ ನಂಬಿಗಳು ಎಂಬುವರು ಮತ್ತೊಬ್ಬ ಶಿಷ್ಯರು. ಅವರಿಂದ ನಾರಾಯಣ ಮಂತ್ರದ ರಹಸ್ಯವನ್ನು ತಿಳಿಯಲು 17 ಬಾರಿ ಅವರ ಮನೆಗೆ ತೆಳೆಯುತ್ತಾರೆ. ರಾಮಾನುಜರು ಅಷ್ಟು ಪರೀಕ್ಷಿಸಿದ ನಂತರ 18ನೆಯ ಬಾರಿಗೆ ನಂಬಿಗಳು ರಾಮಾನುಜರಿಗೆ ಮಂತ್ರಾರ್ಥ ರಹಸ್ಯವನ್ನು ಬೋಧಿಸಿ ಇದನ್ನು ಕೇಳಿದರು. ಸಕಲ ಪಾಪಗಳೂ ಹರಿದು ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಈ ಮಂತ್ರವು ಪರಮ ರಹಸ್ಯವಾದ್ದರಿಂದ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕೆಂದು ಹೇಳಿದರಂತೆ. ಆದರೆ ರಾಮಾನುಜರು ತಡಮಾಡದೆ ದೇವಾಲಯದ ಗೋಪುರವನ್ನೇರಿ ನೆರೆದಿದ್ದ ಸಕಲ ಜನರಿಗೂ ಕೇಳುವಂತೆ ಗಟ್ಟಿಯಾಗಿ ಅಷ್ಟಾಕ್ಷರ ಮಂತ್ರವನ್ನು ಕೂಗಿ ಹೇಳಿಬಿಡುತ್ತಾರೆ. ಗುರುವಿಗೆ ಸಿಟ್ಟು. ಗುರುವಿನ ಮಾತು ಮೀರಿದರೆ ನರಕ ಕಟ್ಟಿಟ್ಟದೆಂಬುದು ತಿಳಿದು ಹೀಗೆ ಮಾಡಿದೆಯಾ ಎಂದರೆ ರಾಮಾನುಜರು ಉತ್ತರ ಗೊತ್ತಿದೆ. ಆದರೆ ಅಷ್ಟಾಕ್ಷರ ಮಂತ್ರವು ಸಕಲ ಕಷ್ಟಗಳನ್ನು ತೊಳೆದು ಮುಕ್ತಿಯನ್ನು ಕರುಣಿಸುತ್ತದೆ ಎಂದು ತಾವೇ ಹೇಳಿದ್ದೀರಿ. ಅಷ್ಟೊಂದು ಜನಕ್ಕೆ ಮುಕ್ತಿ ಸಿಗುವುದಾದರೆ ನಾನೊಬ್ಬ ನರಕಕ್ಕೆ ಹೋದರೆ ತಪ್ಪೇನು ಎನ್ನುತ್ತಾರೆ ರಾಮಾನುಜರು. ಜೀವಕಾರುಣ್ಯದ ಪರಿ ಇದು. ಸಹಸ್ರಮಾನದ ಹಿಂದೆಯೇ ಸಮಾಜದಲ್ಲಿ ನಿಮ್ನ ವರ್ಗವೆಂದು ಪರಿಗಣಿಸಲ್ಪಟ್ಟಿದ್ದ ಜನರನ್ನು ತಿರುಕೊಲ್ತಾರ್ ಕುಲದೇವರು ವಿಷ್ಣುವಿನ ಮಕ್ಕಳು ಎಂದು ಕರೆದು ಬಯಲುಕೋಟೆಯ ದೇವಾಲಯದ ಪ್ರವೇಶಕ್ಕೆ ಉತ್ಸಾಹಗಳಲ್ಲಿ ಭಾಗವಹಿಸುವುದಕ್ಕೆ ಅನುವು ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಸೇರುವಂತೆ ಶ್ರಮಿಸಿದ ಶ್ರೀ ರಾಮಾನುಜಾಚಾರ್ಯರು ಕ್ರಾಂತದರ್ಶಿಗಳಲ್ಲದೆ ಮತ್ತೇನು. ಅಂಥದ್ದೊಂದು ಮಹಾಚೇತನ ನಮ್ಮ ನಡುವೆ ಕಾಣಿಸಿಕೊಂಡು 1000 ವರ್ಷಗಳೇ ಕಳೆದಿವೆ. ಅವರು ಹಚ್ಚಿ ಹೋದ ಲೋಕ ಕಾರುಣ್ಯದ ಅಣತೆ ನೆಮ್ಮದಿಯಲ್ಲಿ ಸದಾ ಬೆಳಗುತ್ತಿರುವ ಆಶಿಸೋಣ. ಸರ್ವ ದೇಶ ಕಾಲ ಎಲ್ಲ ಗೊತ್ತಾಯಿತು. ರಾಮಾನುಜಾಚಾರ್ಯ ದಿವ್ಯಜ್ಞಾನದಿಂದ ನಾವೇನು ಮಾಡೋಣ, ರಾಮಾನುಜರ ಲೋಕ ಹಿತಕಾರಿಯಾದ ಇದರಿಂದ ನಾವಿವತ್ತು ರಾಮಾನುಜಾಚಾರ್ಯರ ಜಯಂತಿಯನ್ನು ಆಚರಿಸೋಣ. ಅವರ ಒಂದು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯೋಣ. ಗೊತ್ತಾಯ್ತಾ? ನಾವು ಎಲ್ಲರೂ ನಾವು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಶಿವಾಚಾರ್ಯರು ಎಲ್ಲ ಪಂಥಗಳಲ್ಲೂ ಒಂದೇನೇನೆ. ಯಾವುದೇ ಹಾಕ್ಕೊಟ್ರು ಒಳ್ಳೆ ದಾರಿನಲ್ಲಿ ಹೋಗಬೇಕೇ ಹೊರತು ಕೆಟ್ಟ ದಾರಿನಲ್ಲಿ ಹೋಗಬಾರ್ದು. ಇವತ್ತು ರಾಮಾನುಜಾಚಾರ್ಯರ ಜಯಂತಿಯಿಂದ ಎಲ್ಲರಿಗೂ ನನ್ನ ಶುಭಕಾಮನೆಗಳನ್ನು ತಿಳಿಸ್ತೀವಿ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/4 ದಿನಾಂಕ 22/4/2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ. ತಿಥಿ ಷಷ್ಠಿ, ರಾತ್ರಿ 3:43. ತಿಥಿ ನಕ್ಷತ್ರ ಆರಿದ್ರೆ, ರಾತ್ರಿ 2:55. ಮಳೆ ಅಶ್ವಿನಿ, 3ನೇ ಪಾದ. ಇವತ್ತು ರಾಹುಕಾಲ 12:22ರಿಂದ 1:56. ಗುಳಿಕ ಕಾಲ 10:48ರಿಂದ 12:22. ಯಮಗಂಡ ಕಾಲ 7:41ರಿಂದ 9:14. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು. ದಿನಾಂಕ 22/4/2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ. ತಿಥಿ ಷಷ್ಠಿ, ರಾತ್ರಿ 3:43. ತಿಥಿ. ಆಮೇಲೆ ನಾವಿವತ್ತು ನಕ್ಷತ್ರ ತಿಳ್ಕೊಳ್ಳೋಣ. ಆರ್ದ್ರೆ, ರಾತ್ರಿ 2:55. ಮಳೆ ಅಶ್ವಿನಿ, 3ನೇ ಪಾದ. ರಾಹುಕಾಲ 12:22ರಿಂದ 1:56.
ಉಳಿಕ ಕಾಲ 10:42ರಿಂದ 12:22, ಯಮಗಂಟ ಕಾಲ 7:41ರಿಂದ 9:41. ಇವತ್ತು ರಾಮಾನುಜಾಚಾರ್ಯರ ಜಯಂತಿ ಇದೆ. ಆ ಒಂದು ಕಾರಣ ರಾಮಾನುಜಾಚಾರ್ಯರೇ ನಾವು ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ. ರಾಮಾನುಜಾಚಾರ್ಯರನ್ನು ಈ ಒಂದು ಶುಭ ಕೋರೋಣ. ಎಲ್ಲರಿಗೂ ಶುಭ ಕೋರ್ತಿದ್ದೀವಿ. ರಾಮಾನುಜಾಚಾರ್ಯರ ಜಯಂತಿ ಪ್ರಯುಕ್ತ ಎಲ್ಲ ನಮ್ಮ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲಿಂದ, ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.